ವಿವಿಸಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ನೂರಾರು ವರ್ಷಗಳ ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಅದ್ಧೂರಿ ಚಾಲನೆ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಿದ ಸಂಭ್ರಮ. ಭಕ್ತಿ ಪರವಶರಾದ ಸಾವಿರಾರು ಭಕ್ತರು. ಹಾವೇರಿ ಬಸ್ ನಿಲ್ದಾಣದಲ್ಲಿ ಭೀಕರ ಅವಘಡ. ನಿಯಂತ್ರಣ ತಪ್ಪಿ ಪ್ಲಾಟ್ಫಾರ್ಮ್ಗೆ ನುಗ್ಗಿದ ಬಸ್, 4 ಗಂಭೀರ ಗಾಯ. ಮಹಾಲಕ್ಷ್ಮಿ ದೇವಸ್ಥಾನದ ಗರ್ಭಗುಡಿಗೆ ನುಗ್ಗಿ ದೇವಿಯ ಆಭರಣವನ್ನ ದೋಚಿದ ಕದಿಮ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಳ್ಳತನದ ಲೈವ್ ದೃಶ್ಯ. ಕಲಬುರಗಿ ಜಿಲ್ಲೆಯಲ್ಲಿ ಘಟನೆ. ನೂರಾರು ವರ್ಷಗಳ ಇತಿಹಾಸವಿರುವ ಸಿಲಿಕಾನ್ ಸಿಟಿಯ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಉತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿದೆ. ಕರಗ ಉತ್ಸವದ ಪ್ರಮುಖ ಆಕರ್ಷಣೆಯೇ ಮಲ್ಲಿಗೆ ಹೂಗಳಿಂದ ಸುಂದರವಾಗಿ ಅಲಂಕೃತಗೊಂಡ ಕರಗ. ತಲೆಯ ಮೇಲೆ ಕರಗವನ್ನ ಹೊತ್ತ ಅರ್ಚಕರು ನೃತ್ಯವನ್ನ ಮಾಡುತ್ತಾ ಸಾಗುವ ದೃಶ್ಯ ಅವಿಸ್ಮರಣೀಯ. ಕರಗದ ಮೆರವಣಿಗೆ ಆರಂಭವಾಗುತ್ತಿದ್ದಂತೆ ಭಕ್ತರು ಗೋವಿಂದ ಗೋವಿಂದ ಎಂದು ಎಲ್ಲರೂ ಕೂಡ ಜಪಿಸಿದರು. ಕರಗ ಮೆರವಣಿಗೆಯ ಆದಿಯುದ್ದಕ್ಕೂ ಕೈಯಲ್ಲಿ ಖಡ್ಗವನ್ನ ಹಿಡಿದು ದಿಕ್ಕದಿ ಎಂದು ಆರ್ಭಟಿಸುತ್ತಾ ನೂರಾರು ವೀರಕುಮಾರರು ಕರಗಕ್ಕೆ ಕಾವಲಾಗಿ ಸಾಗಿದರು. ಕರಗ ಹೊತ್ತವರು ಎಲ್ಲಿಯೂ ಕೂಡ ತಪ್ಪಬಾರದು ಎಂಬ ನಂಬಿಕೆಯೊಂದಿಗೆ ಈ ವೀರಕುಮಾರರು ನಡೆಸುವ ಕಸರತ್ತು ರೋಮಾಂಚನಕಾರಿಯಾಗಿತ್ತು. ಸಂಪ್ರದಾಯದಂತೆ ಮಡಿವಾಳ ಮಾಚಿದೇವ ಹಂತದಿಂದ ಹಿಡಿದು ವಿವಿಧ ಧಾರ್ಮಿಕ ವಿಧಿ ವಿಧಾನಗಳು ಶಾಸ್ತ್ರೋಕ್ತವಾಗಿ ನೆರವೇರಿದವು. ಕರಗ ಮೆರವಣಿಗೆಯ ಹಿನ್ನೆಲೆಯಲ್ಲಿ ಆಯಾ ಸಮಯಕ್ಕೆ ರಸ್ತೆಗಳನ್ನ ಬಂದ್ ಮಾಡಲಾಗಿದೆ. ಅಕ್ಕಿಪೇಟೆ ಮತ್ತು ಓಟಿಸಿ ಮುಖ್ಯ ರಸ್ತೆಗಳು ಸಂಪೂರ್ಣ ಬಂದ್ ಆಗಿವೆ. ಕರಗ ಸಂಚಾರ ಮಾಡುವ ರಸ್ತೆಗಳಲ್ಲಿ ವಿದ್ಯುತ್ ದೀಪಾಲಂಕಾರವನ್ನ ಮಾಡಲಾಗಿದೆ. ಪ್ರಯಾಣಿಕರು ಎಸ್ಪಿಜಿ ರಸ್ತೆ, ಟೌನ್ ಹಾಲ್, ಕೆಂಪೇಗೌಡ ರಸ್ತೆ ಮೂಲಕ ಪರ್ಯಾಯ ಮಾರ್ಗದಲ್ಲಿ ಸಂಚರಿಸಬಹುದು ಎಂದು ಪೊಲೀಸರು ಸೂಚನೆಯನ್ನ ನೀಡಿದ್ದಾರೆ. ಜಿಲ್ಲಾ ಕೇಂದ್ರದ ಬಸ್ ನಿಲ್ದಾಣದಲ್ಲಿ ಇಂದು ಭೀಕರ ಅಪಘಾತವೊಂದು ಸಂಭವಿಸಿದ್ದು, ಚಾಲಕನ ನಿಯಂತ್ರಣ ತಪ್ಪಿದ ಬಸ್ ನಿಲ್ದಾಣದ ಕಾರಿಡಾರ್ಗೆ ನುಗ್ಗಿದ ಪರಿಣಾಮ 2 ವರ್ಷದ ಕಂದಮ್ಮ ಸೇರಿದಂತೆ 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾವೇರಿ ಬಸ್ ನಿಲ್ದಾಣದಿಂದ ಲಂಕೇಶ್ವರಕ್ಕೆ ತೆರಳಬೇಕಿದ್ದ ಬಸ್ ಅತಿ ವೇಗವಾಗಿ ನಿಲ್ದಾಣದ ಒಳಗಿನ ಕಾರಿಡಾರ್ಗೆ ನುಗ್ಗಿದೆ. ಬಸ್ ಬಂದ ತಕ್ಷಣ ಅದು ಯಾವ ಊರಿಗೆ ಹೋಗುತ್ತದೆ ಎಂದು ಬೋರ್ಡ್ ನೋಡಲು ತೆರಳಿದ್ದ ಪ್ರಯಾಣಿಕರಿಗೆ ಬಸ್ ಏಕಾಏಕಿ ಡಿಕ್ಕಿಯನ್ನ ಹೊಡೆದಿದೆ. ನಿಲ್ದಾಣದೊಳಗಿನ ಬೇಕರಿ ಬಳಿ ನಿಂತಿದ್ದವರ ಮೇಲೆ ಬಸ್ ನುಗ್ಗಿದ್ದರಿಂದ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಅಪಘಾತದಲ್ಲಿ ಸವಣೂರು ಪಟ್ಟಣದ 2 ವರ್ಷದ ಅಜರತ್ ಅಲಿ ಎಂಬ ಮಗುವಿಗೆ ಮೊಣಕಾಲಿಗೆ ಗಂಭೀರವಾಗಿ ಗಾಯವಾಗಿದ್ದು, ಪ್ರಾಥಮಿಕ ಚಿಕಿತ್ಸೆಯ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇತರ 3 ಗಾಯಾಳುಗಳಿಗೆ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯಲಾಗುತ್ತಿದೆ. ಅಪಘಾತದ ಬೆನ್ನಲ್ಲೇ ಚಾಲಕ ಮತ್ತು ನಿರ್ವಾಹಕನ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ಗಾಯಾಳುಗಳ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಷಯ ತಿಳಿಯುತ್ತಿದ್ದಂತೆ ಹಾವೇರಿ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಕಲಬುರಗಿ ನಗರದ ಜನವಸತಿ ಪ್ರದೇಶವಾದ ಕುವೆಂಪು ನಗರದಲ್ಲಿರುವ ಪ್ರಸಿದ್ಧ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ತಡರಾತ್ರಿ ಕಳ್ಳತನ ನಡೆದಿದ್ದು, ದೇವಿಯ ವಿಗ್ರಹದ ಮೇಲಿದ್ದ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳನ್ನ ಕಳ್ಳರು ದೋಚಿದ್ದಾರೆ. ಕುವೆಂಪು ನಗರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನುಗ್ಗಿದ ಕದಿಮ ಗರ್ಭಗುಡಿಯ ಬೀಗವನ್ನ ಕಬ್ಬಿಣದ ರಾಡ್ನಿಂದ ಮುರಿದು ಒಳಪ್ರವೇಶಿಸಿದ್ದಾನೆ. ಬಳಿಕ ದೇವಿಯ ವಿಗ್ರಹದ ಮೇಲಿದ್ದ ಬೆಲೆ ಬಾಳುವ ಆಭರಣಗಳನ್ನ ದೋಚಿ ಪರಾರಿಯಾಗಿದ್ದಾನೆ. ಸುಮಾರು 9 ಗ್ರಾಂ ತೂಕದ ಚಿನ್ನದ ತಾಳಿ, ಸುಮಾರು 100 ಗ್ರಾಂ ತೂಕದ ಬೆಳ್ಳಿಯ ದೇವಿಯ ಮುಖವಾಡವನ್ನ ಕಳ್ಳತನ ಮಾಡಿದ್ದಾನೆ. ಕಳ್ಳತನದ ಸಂಪೂರ್ಣ ದೃಶ್ಯಾವಳಿಗಳು ದೇವಸ್ಥಾನದ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿವೆ. ಕಬ್ಬಿಣದ ರಾಡ್ಗಳನ್ನ ಬಳಸಿ ಬೀಗವನ್ನ ಮುರಿಯುತ್ತಿರುವುದು ಮತ್ತು ಗರ್ಭಗುಡಿಗೆ ನುಗ್ಗಿ ಆಭರಣಗಳನ್ನ ಕದಿಯುತ್ತಿರುವ ದೃಶ್ಯಗಳು ಸ್ಪಷ್ಟವಾಗಿ ಕಂಡುಬಂದಿವೆ. ಘಟನೆಗೆ ಸಂಬಂಧಿಸಿದಂತೆ ಕುವೆಂಪು ನಗರದ ನಿವಾಸಿಗಳು ಹಾಗೂ ದೇವಸ್ಥಾನದ ಸಮಿತಿಯವರು ಆತಂಕವನ್ನ ವ್ಯಕ್ತಪಡಿಸಿದ್ದು, ಈ ಕುರಿತು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಿಸಿಟಿವಿಯ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ಆರೋಪಿಗಾಗಿ ತೀವ್ರ ಹುಡುಕಾಟವನ್ನ ನಡೆಸಿದ್ದಾರೆ. ಇಂದಿನ ಪರಿಸ್ಥಿತಿಯಲ್ಲಿ ನಾವುಗಳು ಯೋಗ ಧ್ಯಾನಗಳನ್ನ ಮಾಡಿದರೆ ಆರೋಗ್ಯ ಸುಧಾರಣೆಯನ್ನ ಕಾಣಬಹುದು ಹಾಗೂ ಮನಸ್ಸಿನ ಶಾಂತತೆಯ ಅರಿವು ನಮ್ಮಲ್ಲಿ ಮೂಡುವುದು ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚೌಡವಳ್ಳಿ ಜಗದೀಶ್ ಅವರು ತಿಳಿಸಿದ್ದಾರೆ.
ನಗರದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿ 6 ದಿನಗಳ ಕಾಲ ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿರವರ ಆನಂದ ಅನುಭೂತಿ ಶಿಬಿರದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, ಆರ್ಟ್ ಆಫ್ ಲಿವಿಂಗ್ ರವರ ಹಾಗೂ ಹಾಸನ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಸಹಯೋಗದಿಂದ ಯೋಗ ಧ್ಯಾನಗಳ ಕಲಿಕೆಯ ಶಿಬಿರವನ್ನು ಏರ್ಪಡಿಸಲಾಗಿರುವುದು ನಮಗೆ ಸಂತೋಷವನ್ನ ತಂದಿದೆ. ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗಾಗಿ ಪಾಲ್ಗೊಳ್ಳಲು ಅವಕಾಶ ಸಿಕ್ಕಿದೆ. ಇದರ ಸದುಪಯೋಗವನ್ನ ಸಾರ್ವಜನಿಕರು ಬಂಧುಗಳು ಪಡೆದುಕೊಳ್ಳಿ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಖಜಾಂಚಿ ಎಚ್ಡಿ ಪಾರ್ಶ್ವನಾಥ್, ಎವಿಕೆ ಪಿಯು ಕಾಲೇಜು ಉಪಾಧ್ಯಕ್ಷರಾದ ನಾಗರಾಜ್ ಜೈನ್, ಆರ್ಟ್ ಆಫ್ ಲಿವಿಂಗ್ ನ ಶಿಕ್ಷಕರಾದ ಸುಬ್ಬು ಕೃಷ್ಣ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ತಾಲೂಕಿನ ಅರಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಭೀಕರ ರಸ್ತೆ ಅಪಘಾತವೊಂದು ಸಂಭವಿಸಿದ್ದು, ಚಾಲಕರ ನಿಯಂತ್ರಣ ತಪ್ಪಿದ ಇನೋವಾ ಕಾರೊಂದು ಹಳ್ಳಕ್ಕೆ ಬಿದ್ದಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇಂದು ಬೆಳಗ್ಗೆ ಸುಮಾರು 9:30ರ ವೇಳೆಗೆ ಮಂಗಳೂರಿನಿಂದ ಬೇಲೂರಿನತ್ತ ಬರುತ್ತಿದ್ದ ಇನೋವಾ ಕಾರ್ ಲಿಂಗಾಪುರ ಸ್ಮಶಾನದ ಸಮೀಪ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ಕಳೆದುಕೊಂಡಿದೆ. ರಸ್ತೆಯಿಂದ ಪಕ್ಕದ ಹಳ್ಳಕ್ಕೆ ನುಗ್ಗಿದ ಕಾರು ಉರುಳಿ ಬಿದ್ದಿದೆ. ಹಳ್ಳಕ್ಕೆ ಬೀಳುವ ರಭಸಕ್ಕೆ ಸ್ಥಳದಲ್ಲಿ 3-4 ಅಡಿಕೆ ಮರಗಳು ನೆಲಸಮವಾಗಿದ್ದು, ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಕಾರು ಚಾಲನೆಯನ್ನ ಮಾಡುತ್ತಿದ್ದ ಸುಮಾರು 30 ವರ್ಷದ ಮಹಮ್ಮದ್ ಅವರಿಗೆ ತಲೆ ಹಾಗೂ ದೇಹದ ವಿವಿಧ ಭಾಗಗಳಲ್ಲಿ ಗಾಯಗಳಾಗಿದ್ದು, ಸದ್ಯ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಘಟನೆ ನಡೆದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅರಿಹಳ್ಳಿ ಪೊಲೀಸರು ಪರಿಶೀಲನೆಯನ್ನು ನಡೆಸಿದ್ದು, ಈ ಕುರಿತು ಅರಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐತಿಹಾಸಿಕ ಬೇಲೂರು ಚೆನ್ನಕೇಶವ ಸ್ವಾಮಿ ರಥೋತ್ಸವ ಜಾತ್ರಾ ಮಹೋತ್ಸವಕ್ಕೆ ವಾಡಿಕೆಯಂತೆ ಜಿಲ್ಲಾ ಮಂತ್ರಿಗಳು ಸೇರಿದಂತೆ ಸಂಬಂಧಪಟ್ಟವರನ್ನ ಶಿಷ್ಟಾಚಾರದ ಅನ್ವಯ ಆಹ್ವಾನಿಸಲಾಗಿದೆ ಎಂದು ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪಟ್ಟಣದ ಚೆನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ನಾಡ ರಥೋತ್ಸವಕ್ಕೆ ಆಗಮಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನಾಂಬೆ ಜಾತ್ರೆ ರೀತಿಯಲ್ಲಿ ನಾವುಗಳು ಶಿಷ್ಟಾಚಾರದಂತೆ ಜಿಲ್ಲಾ ಮಂತ್ರಿಗಳು ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದ ಸಚಿವರನ್ನ ಆಹ್ವಾನಿಸಲಾಗಿದೆ. ಮುಂದಿನ ದಿನದಂದು ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಇನ್ನೂ ಕೂಡ ಅದ್ದೂರಿಯಾಗಿ ರಥೋತ್ಸವವನ್ನ ನಡೆಸಲಾಗುತ್ತದೆ ಎಂದರಲ್ಲದೆ, ಈ ಬಾರಿ ತಾಲೂಕು ಆಡಳಿತ ಸ್ಥಳೀಯ ಶಾಸಕರ ಮಾರ್ಗದರ್ಶನ ಪಡೆದು ಬ್ರಹ್ಮ ರಥೋತ್ಸವ ಮತ್ತು ನಾಡ ರಥೋತ್ಸವವನ್ನ ಅತ್ಯಂತ ಅದ್ದೂರಿಯಾಗೂ ಅರ್ಥಪೂರ್ಣವಾಗಿ ನಡೆಸಿದ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ ಅವರು, ಜಾತ್ರೆಗೆ ದೇಶ ವಿದೇಶಗಳಿಂದ ಬರುವ ಭಕ್ತರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಜಿಲ್ಲಾಡಳಿತ ಬದ್ಧವಾಗಿದೆ. ಕಾರಣ ಬ್ರಹ್ಮ ರಥೋತ್ಸವದ ದಿನ ವಿಪರೀತ ಮಳೆಯಿಂದಾಗಿ ಭಕ್ತರು ಪರದಾಡುವ ಸ್ಥಿತಿ ಕಂಡುಬಂದಿದೆ. ಬಹುತೇಕರು ದೇಗುಲದ ಪ್ರಕಾರದಲ್ಲಿ ವಿಶ್ರಾಂತಿಯನ್ನ ಪಡೆದಿದ್ದು, ಮುಂದಿನ ದಿನದಂದು ಸೌಲಭ್ಯಗಳನ್ನ ಕಲ್ಪಿಸಲಾಗುವುದು ಎಂದರು. ಇದು ಸಹ ಗಮನಕ್ಕೆ ಬಂತು. ಯಾಕಂದರೆ ಎಸ್ಐಯಿಂದ ಏನು 100 ಮೀಟರ್ ಒಳಗಡೆ ಯಾವುದೇ ಎತ್ತರದ ಕಟ್ಟಡಗಳನ್ನು ಎತ್ತರಿಸಲಿಕ್ಕೆ ಮತ್ತು ಕಟ್ಟಡವನ್ನು ಕಟ್ಟಲಿಕ್ಕೆ ಏನು ನಿರ್ಬಂಧನೆ ಇದೆ, ಅದನ್ನು ಮೀರಿ ಸಹ ಕೆಲವರು ಕಟ್ತಾರೆ ಅಂತೇಳಿ ಈ ಥರ ಕಂಪ್ಲೇಂಟ್ ಬಂದಿರುತ್ತೆ. ಆ ಥರ ಅವರು ನಿಜವಾಗ್ಲೂ ಆ ಥರ ಕಟ್ಟಬಾರ್ದು, ಅದಕ್ಕೆ ಎಸ್ಐವರು ಸಹ ತಡೆ ಕೊಡ್ತಾರೆ. ಅದರ ಜೊತೆಲಿ ನಮ್ಮ ಮುನ್ಸಿಪಾಲಿಟಿ ಅದು ಸಹ ಆ ಥರ ಏನು ಮಹಡಿಗಳನ್ನು ಕಟ್ಟಲಿಕ್ಕೆ ಅಥವಾ ಇಂಪ್ರೂವ್ಮೆಂಟ್ ಅದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ, ಇದು ಒಂದು ನೋಡಿ ಒಂದೇ ದಿನ ಅಥವಾ ಒಂದೇ ಕ್ಷಣದಲ್ಲಿ, ಒಂದು ವರ್ಷದಲ್ಲಿ ಅಥವಾ ಕೆಲವು ತಿಂಗಳಲ್ಲಿ ಆಗೋದಲ್ಲ. ಯಾಕಂದರೆ ಇಲ್ಲಿ ಜನಗಳು ನೂರಾರು ವರ್ಷದಿಂದ ಅಲ್ಲಿ ವಾಸಿಸ್ತಾ ಇರ್ತಾರೆ. ಅವರನ್ನು ಒಂದು ಕಾನ್ಫಿಡೆನ್ಸ್ಗೆ ತಗೊಂಡು ನಾವು ಅವರಿಗೆ ಒಂದು ಸರಿಯಾದ ಸೂಕ್ತ ಪರಿಹಾರವನ್ನು ನೀಡಿ ಆಗ ನಾವು ಅವರು ಒಂದು ಡೆವಲಪ್ಮೆಂಟ್ಗೆ ನಾವು ಪ್ಲಾನ್ ಮಾಡಬೇಕೇ ಹೊರತು ಅಲ್ಲಿನ ಇರೋರನ್ನ ಕೂಡಲೇ ನಾವು ವೈಡನಿಂಗ್ ಮಾಡ್ತೇವೆ ಅಥವಾ ಇದನ್ನು ಇಂಪ್ರೂವೈಸ್ ಮಾಡ್ತೇವೆ, ಸ್ಥಳಾಂತರ ಮಾಡ್ತೇವೆ ಅಂತ ಹೇಳಿ ಏಕಾಏಕಿ ಹೋಗೋದು ಸಹ ಅಷ್ಟು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕಣವಾಡಿ, ಅಪಾರ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿಧಿ, ಮುಜರಾಯಿ ತಹಸೀಲ್ದಾರ್ ಲತಾ, ದೇಗುಲ ಇಒ ಯೋಗೀಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಸಮಾಜಮುಖಿ ಸೇವೆಗಳು ಎಂದಿಗೂ ಕೂಡ ಕೊಡುವ ಕೈಯಾಗಬೇಕು ಹೊರತು ಬೇಡುವ ಕೈಗಳು ಆಗಬಾರದು ಎಂದು ತಾಲೂಕು ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಮಹೇಶ್ ತಿಳಿಸಿದ್ದಾರೆ. ಪಟ್ಟಣದ ಹೊರವಲಯದಲ್ಲಿರುವ ಪುಷ್ಪಗಿರಿ ಕನ್ವೆನ್ಷನ್ ಹಾಲ್ನಲ್ಲಿ ನಡೆದ ಲಯನ್ಸ್ ಸನ್ ರೈಸ್ ಕ್ಲಬ್, ಚನ್ನರಾಯಪಟ್ಟಣ ಮತ್ತು ಬಾಗೂರು ಕ್ಲಬ್ಗಳ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸಮಾಜಮುಖಿ ಸೇವೆಗಳು ಎಂದಿಗೂ ಕೂಡ ಕೊಡುವ ಕೈಯಾಗಬೇಕು ಹೊರತು ಬೇಡುವ ಕೈಗಳು ಆಗಬಾರದು. ಇದರಿಂದ ನಾವು ಮಾಡುವ ಕೆಲಸಕ್ಕೆ ಒಂದು ಅರ್ಥ ಇರುತ್ತದೆ. ನಾವು ಸಂಪಾದಿಸಿದ ಹಣದಲ್ಲಿ ಇಂತಿಷ್ಟು ಹಣವನ್ನ ಸಮಾಜಮುಖಿ ಸೇವೆಗಳಿಗಾಗಿ ವಿನಿಯೋಗವನ್ನ ಮಾಡಿದರೆ ಅದರಲ್ಲಿ ಸಿಗುವಷ್ಟು ನೆಮ್ಮದಿ, ತೃಪ್ತಿ ಬೇರೊಂದು ಕಾರ್ಯದಲ್ಲಿ ದೊರಕುವುದಿಲ್ಲ. ಸಮಾಜಮುಖಿ ಸೇವೆಗಳನ್ನ ಮಾಡಲು ಇಂತಹ ಸಂಸ್ಥೆಗಳು ನೆರವು ಬಹುಮುಖ್ಯವಾಗಿದೆ. ನಾವುಗಳು ಒಂದು ಪಟ್ಟು
ಹಣವನ್ನ ಸಮಾಜಮುಖಿ ಸೇವೆಗೆ ತೊಡಗಿಸಿದರೆ ಅದಕ್ಕೆ 2 ಪಟ್ಟು ಹಣವನ್ನ ಸಂಸ್ಥೆಯಿಂದ ನೀಡಿ ಸಮಾಜಮುಖಿ ಸೇವೆಗಳ ಕಾರ್ಯಕ್ಕೆ ಸಹಕಾರಿಯಾಗುತ್ತದೆ. ಇಂತಹ ಸಂಘ ಸಂಸ್ಥೆಯಲ್ಲಿ ಕೆಲಸವನ್ನ ನಿರ್ವಹಿಸಿದರೆ ಅದರಲ್ಲಿ ಕೆಲವು ನೀತಿ ನಿಯಮಗಳು ನಿಬಂಧನೆಗಳಿಗೆ ಒಳಪಡುತ್ತವೆ ಹಾಗೂ ನಮ್ಮಲ್ಲಿರುವ ಕೆಲವು ಕಾರ್ಯಚಟುವಟಿಕೆಗಳನ್ನ ಕೂಡ ಬದಲಾವಣೆಯನ್ನ ಮಾಡಿಕೊಳ್ಳಬೇಕಾಗುತ್ತದೆ. ಶಿಸ್ತು, ಸಮಯ ಪ್ರಜ್ಞೆ ಇವುಗಳನ್ನ ಕೂಡ ಪಾಲನೆಯಲ್ಲಿ ಬಹುಮುಖ್ಯ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತದೆ ಎಂದರು. ಯಾಕೆಂದರೆ ಅವರಲ್ಲಿ ಕೆಲವು ಪ್ರೋಟೋಕಾಲ್ಸ್ ಇದೆ. ದಟ್ ಪ್ರೋಟೋಕಾಲ್ಸ್ನ ವಿ ಹ್ಯಾವ್ ಟು ಫಾಲೋ, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೋಸ್ ಪ್ರೋಟೋಕಾಲ್ಸು. ಮತ್ತು ಆ ಸಿಂಪ್ಲಿಸಿಟಿನ ನಾವು ಕಲಿಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಲಯನ್ಸ್ ಕ್ಲಬ್ ಬಗ್ಗೆ ಒಂದು ರೆಸಲ್ಯೂಷನ್, ಫಾರ್ಮಲ್ ರೆಸಲ್ಯೂಷನನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ನಾನು ಓದ್ತೀನಿ, ಅದನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. Whereas we, the members of Lions Club Chandrayapatna Sunrise, appreciate the service and outstanding leadership so generously and unselfishly provided to our district by our district governor Lion Kudupi Aravinda Shanai, and the sacrifice he is making during the year in fulfilling the manifold duties of his office, and whereas we wish to assure him of our loyalty and cooperation in his programs to maintain and promote the Lionism in the district 317D. Therefore, be it resolved that we express to him our appreciation in the form of this resolution and pledge our loyal support. ಕಾರ್ಯಕ್ರಮದಲ್ಲಿ ಲಯನ್ಸ್ ಸನ್ಸ್ ರೈಸ್ ಕ್ಲಬ್ ರಾಜ್ಯಪಾಲರಾದ ಕುಡುಪಿ ಅರವಿಂದ ಶರಣೆ, ಚನ್ನರಾಯಪಟ್ಟಣ ಲಯನ್ಸ್ ಸನ್ಸ್ ರೈಸ್ ಕ್ಲಬ್ ಅಧ್ಯಕ್ಷರಾದ ಗಿರೀಶ್ ಲಾಯರ್, ಕಾರ್ಯದರ್ಶಿ ಗೋವಿಂದರಾಜು ಖಜಾಂಚಿ, ಮಂಜುನಾಥ್ ಹಾಗೂ ಬಾಗೂರು ಸಂಸ್ಥಾಪಕ ಅಧ್ಯಕ್ಷರಾದ ಶಿವಣ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ತಾಲೂಕು ಅರಹಳ್ಳಿ ಹೋಬಳಿ ಕಡೆಗರ್ಜೆ ಗ್ರಾಮದಲ್ಲಿ 12ನೇ ವರ್ಷದ ಶ್ರೀ ಗುರು ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು ಪ್ರಧಾನ ಅರ್ಚಕ ಅಶೋಕ್ ಸ್ವಾಮಿ ನೇತೃತ್ವದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿತು. ಈ ಪೂಜೋತ್ಸವದಲ್ಲಿ ಕೆಂಡೋತ್ಸವ ಹಾಗೂ ಸ್ವಾಮಿಯವರ ಬೆಳ್ಳಿ ರಥದಲ್ಲಿ ಪ್ರತಿಷ್ಠಾಪಿಸಿದ 108 ಕುಂಭ ಕಳಸ ಮತ್ತು ಮಾದೇಶ್ವರ ಮಂಗಳ ವಾದ್ಯಗೋಷ್ಠಿಯೊಂದಿಗೆ ರಾಜಬೀದಿಯಲ್ಲಿ ಮೆರವಣಿಗೆಯನ್ನು ನಡೆಸಲಾಯಿತು. ಮಹೋತ್ಸವದ ರಾತ್ರಿ ಶನಿ ಪ್ರಭಾವ ಅಥವಾ ರಾಜಸತ್ಯ ವೃತ್ತ ಎಂಬ ಪೌರಾಣಿಕ ಹರಿಕಥೆಯನ್ನು ಏರ್ಪಡಿಸಲಾಗಿತ್ತು. ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಅನ್ನ ಸಂತರ್ಪಣೆಗೆ ದೇಣಿಗೆಯನ್ನು ನೀಡಿದ ಸಮಾಜ ಸೇವಕ ಸೈಯದ್ ವೇಸ್ ಹಾಗೂ ಯುವ ಮುಖಂಡ ಮಹೇಂದ್ರರವರನ್ನ ಈ ವೇಳೆ ಪ್ರಧಾನ ಅರ್ಚಕ ಅಶೋಕ್ ಸ್ವಾಮಿ ಗೌರವಿಸಿದರು. ಈ ವೇಳೆ ಅನಿಲ್, ಋತ್ವಿನ್, ಅರ್ಜುನ್, ಪ್ರಜ್ವಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. 17-27-28ನೇ ಈ ಜಾತ್ರೆ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅದ್ದೂರಿಯಿಂದ ಈ ಜಾತ್ರಾ ಮಹೋತ್ಸವವನ್ನು ಗ್ರಾಮಸ್ಥರು, ಊರಿನ ಜನಾಂಗಗಳು ಹಾಗೂ ಇಲ್ಲಿ ಬಂದಿರುವ ಭಕ್ತಾದಿಗಳು ಇನ್ನಷ್ಟು ಹೆಚ್ಚಿನ ಅವಕಾಶವಾಗಿ ಸಿಕ್ಕಿ ಇನ್ನೂ ಹೆಚ್ಚಿನ ಮೋಕ್ಷದಲ್ಲಿ ಜಾತ್ರೆ ಮಹೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಿದ ವೇಳೆಯಲ್ಲಿ ಮುಂದೆ ಕೂಡ ಬರ ವರ್ಷ ಆಚೆ ವರ್ಷ ಇನ್ನೂ ಹೆಚ್ಚಿನ ಜನಗಳು ಸೇರಿ, ಭಕ್ತಾದಿಗಳು ಸೇರಿ ಈ ಜಾತ್ರಾ ಮಹೋತ್ಸವವನ್ನು ಇಲ್ಲಿ ಆಗಮಿಸಬೇಕು ಅಂತ ಕೇಳ್ಕೊಳ್ತೀವಿ. ಗಂಗಾ ಪೂಜೆ ನಂತರ ಕೆಂಡ ಅಭಿಷೇಕ, ಹೋಮಕುಂಡ ಮತ್ತು ಕೆಂಡೋತ್ಸವ ಎಲ್ಲ ಆಚರಿಸಿದರು. ಮಧ್ಯಾಹ್ನ ಅನ್ನ ಸಂತರ್ಪಣೆ, ಹರಿಕಥೆ ಇದೆಯೇ ಸ್ವಾಮಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಾಗನೂರು, ಶರ್ಮಗೊಂಡನಹಳ್ಳಿ, ತುರ್ಚಘಟ್ಟ, ಅದಡಿ ಮುಂತಾದ ಗ್ರಾಮದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಪರ ರೋಡ್ ಶೋ ನಡೆಸಿ ಮತವನ್ನ ಯಾಚಿಸಿ ಈ ವೇಳೆ ಬಿಜೆಪಿ ನಾಯಕರಿಗೆ ತಿರುಗೇಟನ್ನ ನೀಡಿದ್ದಾರೆ. ಇಲ್ಲಿಯ ಉಪಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಸಮರ್ಥ್ ಶಾಮನೂರು ಗೆದ್ದರೆ ನನಗೆ ಶಕ್ತಿ ಬರುತ್ತದೆ ಎಂದು ತಿಳಿಸಿದ ಅವರು, ಕಾಂಗ್ರೆಸ್ನಲ್ಲಿ ಕುಟುಂಬ ರಾಜಕಾರಣ ಎಂದು ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಆದರೆ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಕುಮಾರಸ್ವಾಮಿ, ದೇವೇಗೌಡ ಅವರ ಮಕ್ಕಳು, ಮೊಮ್ಮಕ್ಕಳು ಚುನಾವಣೆಗೆ ಸ್ಪರ್ಧಿಸುತ್ತಿಲ್ಲವೇ? ಅದು ಕುಟುಂಬದ ರಾಜಕಾರಣ ಅಲ್ಲವೇ ಎಂದು ಪ್ರಶ್ನಿಸಿದರು. ಸಮರ್ಥ್ ಅತ್ಯಂತ ವಿದ್ಯಾವಂತ ಮತ್ತು ರಾಜಕಾರಣದ ಎಲ್ಲ ಅರ್ಹತೆಗಳನ್ನ ಹೊಂದಿರುವ ಅಭ್ಯರ್ಥಿ. ಇವರು ಗೆದ್ದು ನಿಮ್ಮ ಪರವಾಗಿ ಕೆಲಸವನ್ನ ಮಾಡುತ್ತಾರೆ. ಎಲ್ಲಾ ಜನಪರ ಗುಣಗಳು ಅವರಲ್ಲಿವೆ ಎಂದರು. ದಾವಣಗೆರೆಗೆ ಮಾತ್ರವೇ 538 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗಾಗಿ ಖರ್ಚು ಮಾಡಿದ್ದೇವೆ. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಅಷ್ಟು ಹಣವನ್ನ ದಾವಣಗೆರೆ ಜನರ ಬದುಕಿಗೆ ಜಮೆಯಾಗಿದೆ. ಈ ಹಣವನ್ನ ಕೊಟ್ಟಿದ್ದನ್ನ ಬಿಜೆಪಿಯವರು ವಿರೋಧಿಸಿದ್ದರು. ಈ ಹಣವನ್ನ ಕೊಟ್ಟಿದ್ದನ್ನ ಬಿಜೆಪಿಯವರು ವಿರೋಧಿಸಿದ್ದರು. ಜನರ ಹಣವನ್ನ ಜನರಿಗೆ ವಾಪಸ್ ಕೊಡುವುದು ತಪ್ಪಾ ಎಂದರು. ಉಪಚುನಾವಣೆ ನಡೀತಾ ಇದೆ. ನಿಮ್ಗೆಲ್ಲ ಗೊತ್ತಿದೆ ಈ ಉಪಚುನಾವಣೆ ಯಾಕೆ ಬಂದಿದೆ ಅಂತಕ್ಕಂಥ
ವಿಚಾರ ನಿಮಗೆಲ್ಲ ಗೊತ್ತಾಗಿರ್ಬೋದು. ಶ್ಯಾಮನೂರು ಶಿವಶಂಕರಪ್ಪನವರು ಈ ಕ್ಷೇತ್ರದಿಂದ ಗೆದ್ದಿದ್ರು. ಅವರು ಮಧ್ಯದಲ್ಲೇ ನಿಧನರಾದರಿಂದ ಈ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅವರ ಮೊಮ್ಮಗನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಸಮರ್ಥ್ ಅವರನ್ನ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಮಾಡಿದೆ. ಅವರ ಸ್ಥಾನವನ್ನು ಭರ್ತಿ ಮಾಡಲಿಕ್ಕೋಸ್ಕರ ಈ ಚುನಾವಣೆ ನಡೀತಾ ಇರತಕ್ಕಂಥದ್ದು. ಪೂರ್ವ ನಗರ ಪಾಲಿಕೆಯಲ್ಲಿ ಜನಗಣತಿ 2027ರ ಪೂರ್ವ ಸಿದ್ಧತಾ ಕಾರ್ಯಗಳ ಕುರಿತು ಸಮಗ್ರ ಪರಿಶೀಲನಾ ಸಭೆಯನ್ನ ಪ್ರಧಾನ ಜನಗಣತಿ ಅಧಿಕಾರಿ ಹಾಗೂ ಆಯುಕ್ತರಾದ ಡಿಎಸ್ ರಮೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಜನಗಣತಿ ಕಾರ್ಯವನ್ನ ಸಮರ್ಪಕವಾಗಿ ಮತ್ತು ಸಂಯೋಜಿತವಾಗಿ ನಿರ್ವಹಿಸಲು ಅಗತ್ಯ ಕ್ರಮಗಳ ಕುರಿತು ಚರ್ಚೆಯನ್ನ ನಡೆಸಲಾಯಿತು. ಜನಗಣತಿ ಕಾರ್ಯದ ವಿವಿಧ ಹಂತಗಳ ಪ್ರಗತಿಯನ್ನ ಪರಿಶೀಲಿಸಿದ ಅವರು ಕಾಲಮಿತಿಯೊಳಗೆ ಕೆಲಸವನ್ನ ಮುಗಿಸಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನಗಳನ್ನ ನೀಡಿದ್ದಾರೆ. ಎಲ್ಲ ಎಚ್ಎಲ್ಪಿಸಿಗಳ ಗಡಿ ಗುರುತಿಸುವಿಕೆ ಪ್ರಕ್ರಿಯೆಯನ್ನು ಸಂಜೆಯೊಳಗೆ ಕಡ್ಡಾಯವಾಗಿ ಪೂರ್ಣಗೊಳಿಸುವಂತೆ ತಿಳಿಸಿದ್ದಾರೆ. ಜನಗಣತಿ ಕಾರ್ಯಕ್ಕೆ ನಿಯೋಜಿಸಲಾದ ಸಿಬ್ಬಂದಿಗಳ ನೇಮಕಾತಿ ಆದೇಶಗಳನ್ನು ಆಯಾ ಇಲಾಖೆಗಳ ನೋಡಲ್ ಅಧಿಕಾರಿಗಳ ಮೂಲಕ ಗಣತಿದಾರರಿಗೆ ತಲುಪಿಸುವ ಪ್ರಕ್ರಿಯೆಯನ್ನು ಚುರುಕುಗೊಳಿಸಲು ಸೂಚನೆಯನ್ನ ನೀಡಿದ್ದಾರೆ. ತುಮಕೂರು ನಗರದ ಸಿದ್ಧಗಂಗಾ ಮಠದ ಆವರಣದಲ್ಲಿ ಬುಧವಾರ ನಡೆದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಶಿವ ಯೋಗಿಗಳವರ 119ನೇ ಜಯಂತಿ ಹಾಗೂ ಗುರುವಂದನಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಗವಹಿಸಿದ್ದರು. ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರ ಘನ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದರು. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ, ರಾಜ್ಯದ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಎಂಬಿ ಪಾಟೀಲ್ ವೇದಿಕೆಯಲ್ಲಿದ್ದರು. ಈ ವೇಳೆ ಅಪಾರ ಸಂಖ್ಯೆಯಲ್ಲಿ ಸಿದ್ಧಗಂಗಾ ಮಠದ ಭಕ್ತರು ಹಾಜರಿದ್ದರು. ಕರ್ನಾಟಕ ಚಿತ್ರಕಲಾ ಪರಿಷತ್ ಸಭಾಂಗಣದಲ್ಲಿ ಕರ್ನಾಟಕ ಇಂಟರ್ ನ್ಯಾಷನಲ್ ಆರ್ಟಿಸ್ಟ್ ವಿಲೇಜ್ ಚಾರಿಟೇಬಲ್ ಟ್ರಸ್ಟ್ ಉದ್ಘಾಟನೆ ಮತ್ತು ವೆಬ್ಸೈಟ್ ಬಿಡುಗಡೆ ಹಾಗೂ ಜೀವಮಾನ ಶ್ರೇಷ್ಠ ಕಲಾ ಸಾಧಕರಿಗೆ ಪ್ರಶಸ್ತಿ ಹಾಗೂ ಹಿರಿಯ ಕಿರಿಯ ಕಲಾವಿದರಿಗೆ ಚಿತ್ರ ಪ್ರದರ್ಶನ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಸಚಿವರಾದ ಎಚ್.ಕೆ. ಪಾಟೀಲ್ ರವರು ಮಾತನಾಡಿ, ಕರ್ನಾಟಕ ಇಂಟರ್ ನ್ಯಾಷನಲ್ ಆರ್ಟಿಸ್ಟ್ ವಿಲೇಜ್ ಟ್ರಸ್ಟ್ ರಾಜ್ಯದ ವಿವಿಧ ಕ್ಷೇತ್ರದ ಕಲಾವಿದರಿಗೆ ಪ್ರೋತ್ಸಾಹ ಸಹಕಾರ ನೀಡುವ ಸಂಸ್ಥೆಯಾಗಿದ್ದು, ಈ ಟ್ರಸ್ಟ್ಗೆ ಸಹಕಾರವನ್ನು ನೀಡಲು ಸರ್ಕಾರ ಬದ್ಧವಾಗಿದೆ ಎಂದರಲ್ಲದೆ ಪ್ರಾಮಾಣಿಕ ಪ್ರಯತ್ನದಿಂದ ಮಾತ್ರ ಸಾಧನೆಯನ್ನ ಮಾಡಲು ಸಾಧ್ಯ. ಕಲೆ ಮತ್ತು ಕಲಾವಿದರು ಉಳಿದರೆ ನಾಡಿನ ಇತಿಹಾಸ ತಿಳಿಯಬಹುದು. ಕಲಾವಿದ ಇಲ್ಲವೆಂದರೆ ಇತಿಹಾಸವನ್ನ ತಿಳಿಯಲು ಅಸಾಧ್ಯ. ವಿವಿಧ ರಂಗದ ಕಲಾವಿದರಿಗೆ ಸರ್ಕಾರದ ಜೊತೆಯಲ್ಲಿ ಸಂಘ ಸಂಸ್ಥೆಗಳು ಆಸರೆಯಾದರೆ ಕಲಾವಿದರ ಬದುಕು ಹಸನಾಗುತ್ತದೆ ಎಂದು ಹೇಳಿದ್ದಾರೆ. ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ನಿವೃತ್ತ ಐಎಎಸ್ ಅಧಿಕಾರಿ ಸಿ ಸೋಮಶೇಖರ್, ಚಲನಚಿತ್ರ ನಿರ್ದೇಶಕ ರಾಮನಾರಾಯಣ್, ಸಂಗೀತ ನಿರ್ದೇಶಕ ರಮೇಶ್ ಕೃಷ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ದೂರದ ಮಧ್ಯಪ್ರಾಚ್ಯದ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧದ ಪರಿಣಾಮ ಚಾಮರಾಜನಗರದ ರೈತ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬರುವ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ತನ್ನ 4 ಎಕರೆ ಹೂಕೋಸು ಬೆಳೆಯನ್ನ ಟ್ರ್ಯಾಕ್ಟರ್ ಮೂಲಕ ಉಳುಮೆಯನ್ನ ಮಾಡಿ ನಾಶಪಡಿಸಿರುವ ಘಟನೆ ನಡೆದಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಡೊಮೆಸ್ಟಿಕ್ ಗ್ಯಾಸ್ ಕೊರತೆ ಎದುರಾಗಿದ್ದು, ಇದರ ನೇರ ಪರಿಣಾಮ ಹೋಟೆಲ್ಗಳು, ಪಿಜಿ ಹಾಗೂ ಹಾಸ್ಟೆಲ್ಗಳ ಮೇಲೆ ಬಿದ್ದಿದ್ದು, ಅಲ್ಲಿನ ಮೆನುಗಳಲ್ಲಿ ಕಡಿತವನ್ನ ಮಾಡಲಾಗಿದೆ. ತರಕಾರಿಗಳ ಬಳಕೆ ಕಡಿಮೆಯಾದ ಕಾರಣ ಮಾರುಕಟ್ಟೆಯಲ್ಲಿ ಬೇಡಿಕೆ ಕುಸಿತ ಕಂಡುಬಂದಿದೆ. ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ರೈತ ಬಸವಣ್ಣ ಎಂಬುವರು ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿ 4 ಎಕರೆ ಪ್ರದೇಶದಲ್ಲಿ ಹೂಕೋಸನ್ನ ಬೆಳೆದಿದ್ದರು. ಬೆಳೆ ಕಟಾವಿಗೆ ಬಂದಿದ್ದರೂ ಕೂಡ ಮಾರುಕಟ್ಟೆಯಲ್ಲಿ ಹೂಕೋಸು ಕೇಳುವವರೇ ಇಲ್ಲದಂತಾಗಿದೆ. ಕೇವಲ ಹೂಕೋಸು ಮಾತ್ರವಲ್ಲದೆ ಟೊಮ್ಯಾಟೊ, ಸಣ್ಣ ಈರುಳ್ಳಿ ಹಾಗೂ ಬೀಟ್ರೂಟ್ ಬೆಲೆ ಕೂಡ ಪಾತಾಳಕ್ಕೆ ಕುಸಿದಿದೆ. ಹೀಗಾಗಿ ಹತಾಶರಾದ ಬಸವಣ್ಣ ಬೆಳೆ ಕೊಳೆಯುವುದನ್ನ ನೋಡಲಾಗದೆ ಟ್ರಾಕ್ಟರ್ಗಳನ್ನ ಬಳಸಿ ತಮ್ಮ ಕೈಯಾರೆ ಬೆಳೆಯನ್ನ ನಾಶಪಡಿಸಿದ್ದಾರೆ. ಮತ್ತೊಮ್ಮೆ ಹೆಡ್ಲೈನ್ಸ್. 106 ವರ್ಷಗಳ ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಅದ್ಧೂರಿ ಚಾಲನೆ. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಿದ ಸಂಭ್ರಮ, ಭಕ್ತಿ ಪರವಶರಾದ ಸಾವಿರಾರು ಭಕ್ತರು. ಹಾವೇರಿ ಬಸ್ ನಿಲ್ದಾಣದಲ್ಲಿ ಭೀಕರ ಅವಘಡ, ನಿಯಂತ್ರಣ ತಪ್ಪಿ ಪ್ಲಾಟ್ಫಾರ್ಮ್ಗೆ ನುಗ್ಗಿದ ಬಸ್, 4 ಗಂಭೀರ ಗಾಯ.
ಮಹಾಲಕ್ಷ್ಮಿ ದೇವಸ್ಥಾನದ ಗರ್ಭಗುಡಿಗೆ ನುಗ್ಗಿ ದೇವಿಯ ಆಭರಣವನ್ನ ದೋಚಿದ ಕದಿಮ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಳ್ಳತನದ ಲೈವ್ ದೃಶ್ಯ. ಕಲಬುರಗಿ ಜಿಲ್ಲೆಯಲ್ಲಿ ಘಟನೆ. ನೀವು ನೋಡ್ತಾ ಇದ್ದೀರಾ ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.